ಪರಮ ಪವಿತ್ರವಾದ ಮಹಾಭಾರತದ ಖಿಲಭಾಗದ ಹರಿವಂಶ, ಆ ಹರಿವಂಶ ಎಂಬ ಗ್ರಂಥದಲ್ಲಿ ಹರಿವಂಶ ಪರ್ವ, ವಿಷ್ಣು ಪರ್ವ, ಭವಿಷ್ಯ ಪರ್ವ ಎಂಬುದಾಗಿ 3 ಪರ್ವಗಳು ಪ್ರಧಾನವಾಗಿ. ಅಂತಹ ಹರಿವಂಶ ಪರ್ವದ ಪ್ರಾರಂಭದಲ್ಲಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ಎಂಬುದಾಗಿ ಮಂಗಲವನ್ನು ಹೇಳಿ, ಶ್ರೀಮನ್ ಮಹಾಭಾರತದ ಮಹಿಮೆಯನ್ನು ಶ್ರೀಮನ್ ಮಹಾಭಾರತವೇ ಕೊಂಡಾಡುತ್ತೆ. ದ್ವೈಪಾಯನೋಷ್ಠಪುಟ ನಿಸ್ಸೃತಮಪ್ರಮೇಯಂ ಪುಣ್ಯಂ ಪವಿತ್ರಮಥ ಪಾಪಹರಂ ಶಿವಂಚ ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯಮಾನಂ ಕಿಂ ತಸ್ಯ ಪುಷ್ಕರ ಜಲೈರಭಿಷೇಚನೇನ. ಅತ್ಯಂತ ಪ್ರಾಚೀನವಾದ, ಪವಿತ್ರವಾದ, ಶ್ರೇಷ್ಠವಾದ ಕ್ಷೇತ್ರ ಪುಷ್ಕರ ಕ್ಷೇತ್ರ, ಶ್ರೇಷ್ಠವಾದ ತೀರ್ಥ ಪುಷ್ಕರ ತೀರ್ಥ. ಅಂತಹ ಪುಷ್ಕರ ತೀರ್ಥದಲ್ಲಿ ಸ್ನಾನ ಮಾಡಿದರೆ, ಆ ಕ್ಷೇತ್ರಕ್ಕೆ ಹೋಗಿ ವಾಸ ಮಾಡಿದರೆ, ಕೋಟಿ ಕೋಟಿ ಜನ್ಮಗಳಲ್ಲಿ ಮಾಡಿದಂತಹ ಪಾಪಗಳ ಪರಿಹಾರ, ಅಲ್ಲಿ ಮಾಡಿದ ದಾನ, ಅಲ್ಲಿ ಮಾಡಿದ ಯಜ್ಞ, ಅಲ್ಲಿ ಮಾಡಿದ ತಪಸ್ಸು, ಅಲ್ಲಿ ಮಾಡಿದ ಅಧ್ಯಯನ, ಎಲ್ಲದಕ್ಕೂ ಅತ್ಯದ್ಭುತವಾದ ಪುಣ್ಯವನ್ನು ಹೇಳಿದ್ದಾರೆ, ಮಹಾಫಲವನ್ನು ಹೇಳಿದ್ದಾರೆ. ಅಂತಹ ಪುಷ್ಕರ ಕ್ಷೇತ್ರದ ಯಾತ್ರೆ, ಪುಷ್ಕರ ತೀರ್ಥದ ಸ್ನಾನ ಮಾಡಿದರೆ ಏನು ಫಲ ಬೇಕೋ ಅದಕ್ಕಿಂತಲೂ ಕೋಟಿ ಕೋಟಿ ಪಟ್ಟು ಮಹಾಫಲ ಶ್ರೀಮನ್ ಮಹಾಭಾರತದ ಅಧ್ಯಯನವನ್ನು ಮಾಡಿದರೆ ಬರ್ತದೆ, ಶ್ರವಣವನ್ನು ಮಾಡಿದರೆ ಬರ್ತದೆ. ಅಷ್ಟು ಮಹಾಫಲ ಶ್ರೀಮನ್ ಮಹಾಭಾರತವನ್ನು ಭಕ್ತಿಯಿಂದ ಶ್ರವಣ ಮಾಡಬೇಕು. ಸಾಕ್ಷಾತ್ ವೇದವ್ಯಾಸದೇವರ ವಾಣಿ, ಸರ್ವೋತ್ತಮನಾದ ಶ್ರೀಹರಿ ಅಂತಹ ಪರಮಾತ್ಮನ ವಾಣಿ. ಎಷ್ಟೆಷ್ಟೋ ಜನರ ವಾಣಿಯನ್ನು ನಾವು ಇವತ್ತು ರಿಕಾರ್ಡ್ಗಳ ಮೂಲಕ ಕೇಳುವುದಕ್ಕೆ ಸಿಗತ್ತೆ ಅಂದರೆ ಬಹಳ ಉತ್ಸಾಹದಿಂದ ಅದನ್ನು ಕೇಳ್ತಾರೆ. ಬಹಳ ದೊಡ್ಡ ವ್ಯಕ್ತಿಗಳು, ಬಹಳ ದೊಡ್ಡ ರಾಜರು, ಮಿನಿಸ್ಟರು, ರಾಷ್ಟ್ರಪತಿಗಳು, ಅವರ ಧ್ವನಿಯನ್ನು ನಾವು ನೇರವಾಗಿ ಕೇಳ್ತೇವೆ ಅಂತ. ಇದು ಮಾನವರ ಮಾತನ್ನು ಕೇಳುವುದಕ್ಕೆ ಇರುವ ಉತ್ಸಾಹ ಅತ್ಯಂತ ಸಾಧಾರಣವಾದದ್ದು. ಸರ್ವೋತ್ತಮನಾದ ಶ್ರೀಹರಿ, ಸರ್ವತಂತ್ರ ಸ್ವತಂತ್ರ, ಸಕಲ ಜಗನ್ನಿಯಾಮಕನಾದ ಪರಮಾತ್ಮ, ಯಾವ ಭಗವಂತನ ಇಚ್ಛೆಯಿಂದ ನಮಗೆ ಬಂಧ, ಅಂತಹ ಬಂಧವನ್ನು ಕಳೆದು ಮೋಕ್ಷವನ್ನು ಕೊಡುವುದಕ್ಕೆ ಸಮರ್ಥನಾದ ಪರಮಾತ್ಮ ಮೋಕ್ಷ ಮಾರ್ಗವನ್ನು, ಧರ್ಮವನ್ನು, ಅರ್ಥಕಾಮಗಳನ್ನೂ ತಿಳಿಸಿಕೊಡ್ತಾನೆ. ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತರ್ಷಭ. ಆ ಚತುರ್ವಿಧ ಪುರುಷಾರ್ಥಗಳಿಗೆ ಸಾಧನವಾದದ್ದನ್ನೂ ತಿಳಿಸಿಕೊಟ್ಟು ಮುಖ್ಯವಾಗಿ ಮೋಕ್ಷದ ಮಾರ್ಗವನ್ನು ತೋರಿಸುವುದಕ್ಕಾಗಿರುವ ಆ ಶ್ರೀಮನ್ ಮಹಾಭಾರತದ ವಾಣಿಗೆ ಸಮಾನವಾದಂತಹ ವಾಣಿ ಇಲ್ಲ, ಅಂತಹ ಶ್ರೇಷ್ಠವಾದದ್ದು ಅಂತ. ಜಯತಿ ಪರಾಶರಶೂನು ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ. ಗೋದಾನ ಮಾಡಿದ ಫಲ, ಉತ್ತಮವಾದ ಸಾಲಂಕೃತವಾದ ಬಂಗಾರದ ಕವಚಗಳನ್ನು ಹಾಕಿದ ಕೋಡುಗಳಿಂದ ಕೂಡಿದಂತಹ 100 ಆಕಳಗಳನ್ನು, 1000 ಆಕಳಗಳನ್ನು ದಾನ ಮಾಡಿದರೆ ಬರುವ ಪುಣ್ಯ ಒಂದು ಕಡೆಗೆ, ಮಹಾಭಾರತದ ಶ್ರವಣವನ್ನು ಮಾಡಿದರೆ ಬರುವಂತಹ ಪುಣ್ಯ ಮತ್ತೊಂದು ಕಡೆಗೆ. ಅಷ್ಟು ಶ್ರೇಷ್ಠವಾದಂತಹ ಪುಣ್ಯ ಮಹಾಭಾರತದ ಶ್ರವಣಕ್ಕೆ ಇದೆ. 100 ಅಶ್ವಮೇಧ ಯಾಗಗಳನ್ನು ಮಾಡಿದ ಪುಣ್ಯ, ಅನ್ನದಾನವನ್ನು, ಸಹಸ್ರಾರು ಜನರಿಗೆ ಅನ್ನದಾನವನ್ನು ಮಾಡಿದರೆ ಬರತಕ್ಕಂತಹ ಪುಣ್ಯ, ಇಂದ್ರದೇವರು ತಾವು 100 ಅಶ್ವಮೇಧ ಯಾಗಗಳನ್ನು ಮಾಡಿ ಏನು ಪುಣ್ಯವನ್ನು ಪಡೆದರೋ
ಆ ಎಲ್ಲ ಪುಣ್ಯವೂ ಕೂಡ ಈ ಹರಿವಂಶದ ದಾನವನ್ನು ಮಾಡಿದರೆ, ಹರಿವಂಶ ಪುಸ್ತಕವನ್ನು ದಾನ ಮಾಡಿದರೆ, ಹರಿವಂಶದ ಕಥೆಗಳನ್ನು, ಅಲ್ಲಿರುವ ತತ್ವಗಳನ್ನು ಉಪದೇಶ ಮಾಡಿ ಆ ರೂಪದಲ್ಲಿ ಹರಿವಂಶದ ದಾನವನ್ನು ಮಾಡಿದರೂ ಕೂಡ ನೂರಾರು ಅಶ್ವಮೇಧ ಯಾಗಗಳ, ಸಹಸ್ರಾರು ಜನರಿಗೆ ಅನ್ನದಾನವನ್ನು ಮಾಡಿದ ಮಹಾಫಲವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ ಎಂಬುದಾಗಿ ತಿಳಿಸಿಕೊಡ್ತಾರೆ ವೇದವ್ಯಾಸದೇವರು. ವಾಜಪೇಯಾದಿ ಯಾಗಗಳನ್ನು ಮಾಡಿದಂತಹ ಮಹಾಫಲ ಇದೆ. ಹರಿವಂಶದ ಲೇಖನವನ್ನು ಮಾಡಿದರೆ ಸಾಕ್ಷಾತ್ ಪರಮಾತ್ಮನ ಪದವಿಯನ್ನೇ, ಆ ಭಗವಂತನ ಸ್ಥಾನವನ್ನೇ ಹೊಂದಬಹುದು, ಮೋಕ್ಷವನ್ನೇ ಪರಮಾತ್ಮ ಕರುಣಿಸ್ತಾನೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಇಂತಹ ಶ್ರೇಷ್ಠವಾದದ್ದು ಈ ಹರಿವಂಶ. ಪರಮಾತ್ಮ ತಾನೇ ತನಗೆ ಆರನೆಯದವನಾಗಿ ಈ ಹರಿವಂಶವನ್ನು ರಚನೆ ಮಾಡಿದ್ದು. ನಾರಾಯಣ, ಬ್ರಹ್ಮ, ವಸಿಷ್ಠ, ಶಕ್ತಿ, ಪರಾಶರ, ವೇದವ್ಯಾಸ. ನಾರಾಯಣನಿಗೆ ನಾರಾಯಣನೇ ಆರನೆಯದವನು ವ್ಯಾಸರೂಪದಿಂದ. ಪಿತಾಮಹಾದ್ಯಂ ಪ್ರವದಂತಿ ಷಷ್ಠಂ ಮಹರ್ಷಿಂ ಅಕ್ಷಯ್ಯಂ ಅಕ್ಷಯ್ಯ ವಿಭೂತಿಯುಕ್ತಂ. ತನ್ನದೇ ಆದ ನಾರಾಯಣ ರೂಪದಿಂದ ತಾನೇ ಆರನೆಯದವನಾಗಿ ವ್ಯಾಸನಾಗಿ ಪ್ರಾದುರ್ಭೂತನಾಗಿ ರಚನೆ ಮಾಡಿದ್ದು ಶ್ರೇಷ್ಠವಾದ ಈ ಮಹಾಭಾರತ ಗ್ರಂಥವನ್ನು. ಅಂತಹ ಆ ಭಗವಂತನ ಸೃಷ್ಟಿಯ ವರ್ಣನೆಯನ್ನು ಮಾಡುತ್ತಾರೆ ಪ್ರಾರಂಭದಲ್ಲಿ. ಹರಿವಂಶವನ್ನೇ ಹೇಳುವುದಕ್ಕೆ ಹೊರಟದ್ದು ಈ ಹರಿವಂಶ ಗ್ರಂಥ. ಆ ಶ್ರೀಹರಿಯ ವಂಶವನ್ನು, ಶ್ರೀಹರಿಯಿಂದ ಸೃಷ್ಟಿ ಹೇಗೆ ನಡೆದು ಬಂದದ್ದು, ಆ ಭಗವಂತನ ಸೃಷ್ಟಿ ನಡೆದು ಬಂದ ರೀತಿಯನ್ನು ತಿಳಿಸ್ತಾರೆ. ಆದ್ಯಂ ಪುರುಷಮೀಶಾನಂ ಪುರುಹೂತಂ ಪುರುಷ್ಟುತಂ ಋತಂ ಏಕಾಕ್ಷರಂ ಬ್ರಹ್ಮವ್ಯಕ್ತಾವ್ಯಕ್ತಂ ಸನಾತನಂ. ಸಕಲ ಜಗತ್ತಿಗೆ ಆದಿಕಾರಣನಾದಂತಹ ಪರಿಪೂರ್ಣವಾದ ಷಡ್ಗುಣಗಳಿಂದ ಕೂಡಿದ ಸರ್ವೋತ್ತಮನಾದ ಸರ್ವನಿಯಾಮಕನಾದಂತಹ ಸ್ವಾಮಿ ಭಗವಂತ ಈಶಾನ. ಇಂತಹ ದೊಡ್ಡ ಜಗತ್ತಿನ ಸೃಷ್ಟಿಯನ್ನು ಮಾಡುವ ಆ ಪರಮಾತ್ಮನಿಗೆ ತಲೆ ಬೇಸರ, ಬಹಳಷ್ಟು ಶ್ರಮ, ಆಯಾಸ ಆಗಿರಬಹುದು ಅಂತ ಚಿಂತನೆ ಮಾಡಬೇಡಿ. ಅವನು ಈಶಾನ, ಸರ್ವನಿಯಾಮಕನಾಗಿದ್ದಾನೆ. ಎಲ್ಲವೂ ಅವನ ಅಧೀನವಾದದ್ದರಿಂದ ಅವನಿಗೆ ಯಾವುದೇ ವಿಧವಾದ ಶ್ರಮ ಇಲ್ಲ, ಸಂತಾಪ ಇಲ್ಲ, ಚಿಂತೆ ಇಲ್ಲ. ಅಂತಹ ನಿರ್ದೋಷನಾದ ವ್ಯಕ್ತಿ ಭಗವಂತ. ಎಲ್ಲರೂ ತಾವು ಮಾಡುವ ಕಾರ್ಯಗಳಿಗೆ ಯಶಸ್ಸು ಬೇಕು ಅಂದರೆ ಈ ಭಗವಂತನನ್ನೇ ಕರೆಯಬೇಕು. ತಾವೇನಾದರೂ ಸಿದ್ಧಿಯನ್ನು ಪಡೆಯಬೇಕು ಅಂದರೆ ಈ ಪರಮಾತ್ಮನ ಅನುಗ್ರಹವನ್ನು ಪಡೆಯಬೇಕು. ಅಂತಹ ಪುರುಹೂತ, ಎಲ್ಲರಿಂದಲೂ ಸ್ತುತ, ಪುರುಷ್ಟುತ, ಅವನೇ ಜಗತ್ತಾಗಿ ಪರಿಣಾಮವನ್ನು ಹೊಂದಿದ್ದಾನೆ ಅಂತ ತಿಳಿಯಬೇಡಿ. ರಥಂ ಪೂರ್ವಾವಗತವತ್ ಸದಾ ಸ್ಥಿತೇ ರಥಂ ರಥೇರ್ಬ್ರಹ್ಮರ್ಥಮಿತ್ಯುಕ್ತಂ. ಏಕಪ್ರಕಾರನಾಗಿ ಅನಾದ್ಯನಂತ ಕಾಲದಲ್ಲಿ ಇದ್ದಾನೆ ಪರಮಾತ್ಮ. ಜಗತ್ತು ಸೃಷ್ಟಿಯನ್ನು ಪಡೆಯುತ್ತೆ, ಪುನಃ ನಾಶವನ್ನು ಹೊಂದುತ್ತದೆ. ಸೃಷ್ಟಿ ಲಯಗಳ ಚಕ್ರದಲ್ಲಿ ಜಗತ್ತು ಸಿಕ್ಕರೆ ಈ ಜಗತ್ತನ್ನು ಹುಟ್ಟಿಸಿದ ಪರಮಾತ್ಮ ಮಾತ್ರ ಏಕಪ್ರಕಾರನಾಗಿದ್ದಾನೆ. ನಾಶರಹಿತನಾಗಿ ಕಾರ್ಯಕಾರಣಗಳಲ್ಲಿ ತಾನೇ ಅಂತರ್ಯಾಮಿಯಾಗಿದ್ದು ಈ ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾನೆ. ಪ್ರಕೃತಿಯಲ್ಲಿ ಅವನೇ, ಮಹತ್ತತ್ವದಲ್ಲಿಯೂ ಅವನೇ. ಪ್ರಕೃತಿ ತತ್ವದಲ್ಲಿದ್ದು ಮಹತ್ತತ್ವದ ರೂಪದಲ್ಲಿ ವಿಕಾರವನ್ನು ಹೊಂದುವ ಶಕ್ತಿಯನ್ನು ಪ್ರಕೃತಿ ತತ್ವಕ್ಕೆ ಕೊಡ್ತಾನೆ. ಆ ಪ್ರಕೃತಿಯಿಂದ ಉಪಚಿತವಾಗಿ ತಾನು ಮಹತ್ತತ್ವ ಬೆಳೆದು ನಿಲ್ಲುವ ಯೋಗ್ಯತೆಯನ್ನು ಪಡೆಯೋದು ಆ ಭಗವಂತನ ಸನ್ನಿಧಾನದಿಂದ. ಅಂತಹ ವ್ಯಕ್ತಾವ್ಯಕ್ತನಾಗಿ ಸಕಲ ವೇದ ಪ್ರತಿಪಾದ್ಯನ